ಚಿನ್ನದ ಚಿನಿಮಿನಿ ಈ ಗೋಲ್ಡ್ ಕೇಸ್ನಲ್ಲಿ ಲಾಕ್ ಆಗಿದ್ದಾಳೆ. ಈಗಾಗಲೇ ನ್ಯಾಯಾಲಯ ಆಕೆಯನ್ನ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಒಪ್ಪಿಸಿರುವಂಥದ್ದು. ಈ ಬೆನ್ನಲ್ಲೇ ಇವತ್ತು ಜಾಮೀನಿನ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ರನ್ಯಾ ಬಂಧನದ ಪ್ರಕರಣ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲು ರನ್ಯಾ ತಯಾರಿ ಮಾಡಿಕೊಂಡಿದ್ದಾರೆ. ಡಿಆರ್ಐ ತನಿಖೆಗೆ ತಡೆಯನ್ನ ಕೊಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ನಿನ್ನೆ ಕೋರ್ಟ್ನಲ್ಲಿಯೇ ಸಹಿ ಹಾಕಿಸ್ಕೊಂಡಿದ್ದಾರೆ ವಕೀಲರು ಅನ್ನೋದು ಗೊತ್ತಾಗ್ತಾ ಇದೆ. ಡಿಆರ್ಐ ತನಿಖೆಯಿಂದ ರನ್ಯಾ ರಾವ್ಗೆ ಸಿಗುತ್ತಾ ರಿಲೀಫ್ ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ಇವತ್ತು ಅವರ ಬೇಲರ್ಜಿ ವಿಚಾರಣೆ ಕೂಡ ಇದೆ. ಬೇಲರ್ಜಿ ವಿಚಾರಣೆಯ ಜೊತೆಗೇನೆ ಇಡೀ ತನಿಖೆಯನ್ನ ಡಿಆರ್ಐ ಟೀಮ್ ನಡೆಸ್ತಾ ಇದೆಯಲ್ಲ, ಅದನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾನೂನಿನ ಮೂಲಕ ಹೋರಾಟ ಮಾಡಲಿಕ್ಕೆ ನಟಿ ರನ್ಯಾ ರಾವ್ ಮುಂದಾಗಿದ್ದಾರೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಈ ವಿಚಾರಕ್ಕೆ ಆಗ್ತಾ ಇರುವಂಥದ್ದು. ಒಂದು ಕಡೆ ರಾಜಕೀಯ ಲಿಂಕು, ಮತ್ತೊಂದು ಕಡೆ ಕೋಟಿ ವ್ಯವಹಾರ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಬಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪವಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ. ಈ ಕೇಸ್ನಲ್ಲಿ ಬಿಜೆಪಿಯವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸಚಿವರಿದ್ದಾರೆ ಅಂತ ಹೇಳಿ ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ. ನೀವು ಜಾಗರೂಕರಾಗಿರಿ ಅಂತ ಹೇಳಿ ಸಿಎಂ ಶಾಸಕರಿಗೆ, ಸಚಿವರುಗಳಿಗೆ ಸೂಚನೆ. ಏರ್ಪೋರ್ಟ್ ಅಥಾರಿಟಿ ಕೇಂದ್ರದ ವ್ಯಾಪ್ತಿಗೆ ಬರುತ್ತೆ. ಪದೇ ಈ ರೀತಿ ಆಗೋದಕ್ಕೆ ಹೇಗೆ ಬಿಟ್ರು ಅನ್ನುವಂತಹ ಪ್ರಶ್ನೆ. ಸಂಬಂಧವಿಲ್ಲದ ವಿಷಯದಲ್ಲಿ ರಾಜಕೀಯ ನಡೀತಾ ಇದೆ. ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಗಟ್ಟಿಯಾಗಿ ಉತ್ತರಿಸಿ ಅಂಥೇಳಿ ಸಚಿವರು ಶಾಸಕರುಗಳಿಗೆ ಪಾಠವನ್ನ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ನಿನ್ನೆಯ ಶಾಸಕಾಂಗ ಸಭೆಯಲ್ಲಿ ನಟಿ ರನ್ಯಾ ರಾವಳ ಈ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ, ಸಚಿವರುಗಳ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪದ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ನೀವು ಗಮನಿಸಬೇಕು, 2020ರಲ್ಲಿ ಕೇರಳದಲ್ಲಿ ಇದೇ ರೀತಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕೆ ಹೋಗಿ ಮಹಿಳೆಯೊಬ್ಬರು ತಗಲಾಕೊಳ್ತಾರೆ. ಅದು ಪಿಣರಾಯಿ ವಿಜಯನ್ ಸರ್ಕಾರದ ಬುಡಕ್ಕೆ ಬಂದು ನಿಂತಿತ್ತು. ಅದಕ್ಕೆ ಆ ರೀತಿಯ ಅವಕಾಶ ಇಲ್ಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸೂಚನೆಯನ್ನ ಪಾಸ್ ಮಾಡಿದಾರಂತೆ.